ಇನ್ನು ಪಂಚಾಯಿತಿಯ ಎರಡನೇ ಸ್ಟೋರಿಯಲ್ಲಿ ಚಪ್ಪಲಿ ರಾಜೀವ ಕಡೆಗೂ ಕೂಡ ಲಾಕ್ ಆಗಿದ್ದಾನೆ. ಈತ 13 ದಿನಗಳಿಂದ ಕೂಡ ಅಬ್ಸ್ಕಾಂಡಿಂಗ್ ಇದ್ದ, ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದ. ಕೇವಲ ಬ್ಯಾನರ್ ವಿಚಾರವಾಗಿ ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿಯನ್ನ ಹಾಕಿರ್ತಾನೆ ಫೋನಿನ ಮುಖಾಂತರ. ಅದಾದ ಬಳಿಕ ಪೌರಾಯುಕ್ತೆ ಮಾಧ್ಯಮಗಳ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿರ್ತಾರೆ. ತದನಂತರ ದೂರನ್ನ ದಾಖಲು ಮಾಡಿರ್ತಾರೆ. ಅದಾದ ಬಳಿಕ ಚಪ್ಪಲಿ ರಾಜೀವ ಫುಲ್ ಲಾಕ್ ಆಗಿರ್ತಾನೆ. ಅಂದ್ರೆ ರಾಜೀವ್ ಗೌಡ 13 ದಿನಗಳ ಕಾಲ ಎಲ್ಲಿದ್ದ? ಈತನಿಗೆ ಯಾರು ಸಾಥ್ ಕೊಟ್ರು? ಹಾಗಿದ್ರೆ ಪೊಲೀಸರು ಯಾವ ರೀತಿ ಕಾರ್ಯಾಚರಣೆ ನಡೆಸಿದ್ರು? ಶಿಡ್ಲಘಟ್ಟ ನಗರಸಭೆ ಕಮಿಷನರ್ಗೆ ಧಮಕಿ ಹಾಕಿದ್ದ ಕೈ ನಾಯಕ ರಾಜೀವ್ ಗೌಡ ಕೊನೆಗೂ ಕೂಡ ಈಗ ಲಾಕ್ ಆಗಿದ್ದಾನೆ. ಪೊಲೀಸರು ಈತನನ್ನ ಬಂಧಿಸುವಲ್ಲಿ ಯಶಸ್ವಿ ಆಗಿದ್ದಾರೆ 13 ದಿನಗಳ ಬಳಿಕ. ಯಾಕಂದ್ರೆ ಶಿಡ್ಲಘಟ್ಟ ನಗರಸಭೆ ಕಮಿಷನರ್ಗೆ ಈತ ಧಮಕಿಯನ್ನ ಹಾಕಿರ್ತಾನೆ, ಅವಾಚ್ಯ ಶಬ್ದಗಳಿಂದ ನಿಂದಿರಿಸಿರ್ತಾನೆ, ಕೆಟ್ಟ ಪದಗಳನ್ನ ಯೂಸ್ ಮಾಡಿರ್ತಾನೆ. ಹಾಗಾಗಿ ಪೌರಾಯುಕ್ತೆ ಕೂಡ ದೂರನ್ನ ಕೊಟ್ಟಿರ್ತಾರೆ. ಬರೋಬ್ಬರಿ 13 ದಿನಗಳ ಗಂಡಾ ಮುಚ್ಚಾಲೆ ಆಟ ಖತಮ್ ಆಗಿದೆ. ಕೇರಳದಲ್ಲಿ ಈತನನ್ನ ವಶಪಡಿಸಿಕೊಳ್ಳಲಾಗಿದೆ. ರಾಜೀವ್ ಗೌಡ ಕರ್ನಾಟಕದಿಂದ ಮಂಗಳೂರಿಗೆ ಹೋಗಿರ್ತಾನೆ. ಮಂಗಳೂರಿನಿಂದ ಅದಾದ ಬಳಿಕ ರೈಲ್ವೆ ಮುಖಾಂತರ ಕೇರಳಕ್ಕೆ ಹೋಗಿರ್ತಾನೆ. ಬಟ್ ಕೊನೆಗೂ ಕೂಡ ಈಗ ಈತನ ಕಣ್ಣಾ ಮುಚ್ಚಾಲೆ ಈಗ ಖತಮ್ ಆಗಿದೆ. ಕೇರಳ ಗಡಿಯಲ್ಲಿ ರಾಜೀವ್ ಗೌಡ ವಶಕ್ಕೆ ಪಡೆದಿರುವಂತಹ ಚಿಕ್ಕಬಳ್ಳಾಪುರ ಪೊಲೀಸರು ಸತತವಾಗಿ 13 ದಿನಗಳಿಂದಲೂ ಕೂಡ ಚಪ್ಪಲಿ ರಾಜೀವನಿಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇರ್ತಾರೆ. ಕೊನೆಗೂ ಈತ ಕೇರಳ ಗಡಿಯಲ್ಲಿ ಸಿಕ್ಕಿಬಿದ್ದಾನೆ. ಚಿಕ್ಕಬಳ್ಳಾಪುರ ಪೊಲೀಸರು ಆತನನ್ನ ಈಗ ಚಿಕ್ಕಬಳ್ಳಾಪುರಕ್ಕೆ ಕರೆತರ್ತಾ ಇದ್ದಾರೆ. ಇನ್ನು ಶಿಡ್ಲಘಟ್ಟದಿಂದ ಬೆಂಗಳೂರು, ಮಂಗಳೂರು ಕಾರು ಮೂಲಕ ಕೇರಳಗೆ ಪರಾರಿ ಆಗಿದ್ದಾನೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ಯಾಕಂದ್ರೆ ಒಬ್ಬ ಉದ್ಯಮಿ ರಾಜೀವ್ ಗೌಡನ ಬೆನ್ನಿಗೆ ನಿಂತಿದ್ದಾನೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿಯಲ್ಲಿ ಈಗ ಈ ವಿಚಾರ ಗೊತ್ತಾಗಿರುವಂಥದ್ದು. ಈತ ಶಿಡ್ಲಘಟ್ಟದಿಂದ ಬೆಂಗಳೂರಿಗೆ ಹೋಗಿರ್ತಾನೆ. ತದನಂತರ ಮಂಗಳೂರು ಹಾಗೆ ಕಾರಿನ ಮುಖಾಂತರ ಈಗ ಕೇರಳಕ್ಕೂ ಹೋಗಿದ್ದಾನೆ, ಪರಾರಿ ಆಗಿದ್ದಾನೆ ಅನ್ನುವಂತಹ ನಿಟ್ಟಿನ ಮೇರೆಗೆ ಪೊಲೀಸರು ಕೂಡ ಒಂದಷ್ಟು ಟೀಮ್ಗಳನ್ನ ಮಾಡಿಕೊಂಡು ಈತನನ್ನ ಹುಡುಕಾಡ್ತಾ ಇದ್ರು. ಇನ್ನು ಕೇರಳದಲ್ಲಿ ವಶಕ್ಕೆ ಪಡೆದು ನೇರವಾಗಿ ಶಿಡ್ಲಘಟ್ಟಕ್ಕೆ ಕರೆತರ್ತಾ ಇದ್ದಾರೆ ಪೊಲೀಸರು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಕೇರಳದಿಂದ ವಶಕ್ಕೆ ಪಡೆದಂತಹ ಈ ರಾಜೀವ್ ಗೌಡನನ್ನ ನೇರವಾಗಿ ಶಿಡ್ಲಘಟ್ಟಕ್ಕೆ ಚಿಕ್ಕಬಳ್ಳಾಪುರ ಪೊಲೀಸರು ಕರೆತರ್ತಾ ಇದ್ದಾರೆ. ಮುಂದಿನ ಕಾನೂನು ಪ್ರಕ್ರಿಯೆಗಳನ್ನ ಕೂಡ ನಡೆಸಲಾಗುತ್ತೆ. ಇವತ್ತು ಅಥವಾ ನಾಳೆ ನ್ಯಾಯಾಧೀಶರ ಮುಂದೆ ಈತನನ್ನ ಹಾಜರುಪಡಿಸುವಂತಹ ಸಾಧ್ಯತೆಗಳು ಇದೆ. ಇನ್ನು ಶಿಡ್ಲಕ್ಕೆ ಕರೆತಂದ ನಂತರ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತಹ ಸಾಧ್ಯತೆಗಳಿದೆ. ಇಷ್ಟು ದಿನ ಏನ್ ರಾಜೀವ್ ಗೌಡ ಕಣ್ಣಾ ಮುಚ್ಚಾಲೆಯನ್ನ ಆಡಿದ್ದ, ಅದಾದ ಬಳಿಕ FIR ರದ್ದು ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಈತ ಅರ್ಜಿಯನ್ನ ಹಾಕಿದ್ದ. ಅದಾದ ಬಳಿಕ ಹೈಕೋರ್ಟ್ ನಾವು ಯಾವುದೇ ರಕ್ಷಣೆಯನ್ನ ಕೊಡಲ್ಲ ಅಂತ ಹೇಳಿ ಆ ಒಂದು ಅರ್ಜಿಯನ್ನ ಕೂಡ ವಜಾಗೊಳಿಸಿತ್ತು. ಶಿಡ್ಲಘಟ್ಟಕ್ಕೆ ಕರೆತಂದ ನಂತರ ನ್ಯಾಯಾಂಗ ಬಂಧನಕ್ಕೆ ಆತನನ್ನ ಈಗ ಒಪ್ಪಿಸಲಾಗುತ್ತೆ. ಇನ್ನು ಮಂಗಳೂರು ಉದ್ಯಮಿ ಸಾಥ್ ಕೊಟ್ಟಿದ್ದಾರೆ ಅನ್ನುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ 13 ದಿನಗಳ ಕಾಲ ರಾಜೀವ್ ಗೌಡ ಎಲ್ಲಿದ್ದ, ಯಾರು ಆತನಿಗೆ ಬೆನ್ನೆಲುಬಾಗಿದ್ರು? ರಾಜೀವ್ ಗೌಡ ಕೇರಳಕ್ಕೆ ಹೋಗಿದ್ದು ರೈಲಿನಲ್ಲಿ ಅಲ್ಲ, ಕಾರ್ನಲ್ಲಿ. ಯಾಕಂದ್ರೆ ಇಲ್ಲೊಂದು ಅಂಶವನ್ನ ನೀವು ಗಮನಿಸಬೇಕಾಗತ್ತೆ. ಈಗ ರೈಲಿನಲ್ಲಿ ಹೋದಂತಹ ಒಂದು ಕ್ಯಾಪ್ಚರ್ ಅಂದ್ರೆ CCTV ದೃಶ್ಯಗಳು ಕೂಡ ಈಗ ಪೊಲೀಸರಿಗೆ ಸಿಕ್ಕಿರುವಂತದ್ದು. ಯಾಕಂದ್ರೆ ಸಂಬಂಧಿಕರೇ ರೈಲಿಗೆ ಹೋಗಿ ಬಿಟ್ಟು ಬಂದಿದ್ದಾರೆ ಅನ್ನುವಂತಹ ಮಾಹಿತಿಗಳು ಇರುವಂತದ್ದು. ಆದ್ರೆ ಅದು ಸತ್ಯ ಅಲ್ಲ. ರಾಜೀವ್ ಗೌಡ ಕೇರಳಕ್ಕೆ ಹೋಗಿದ್ದು ರೈಲಿನಲ್ಲ, ಕಾರ್ನಲ್ಲಿ ಅನ್ನುವಂತಹ ವಿಚಾರ ಈಗ ಬಯಲಾಗಿದೆ. ಮಂಗಳೂರಿನ ರೆಸಾರ್ಟ್ ಒಂದರಲ್ಲಿ ಒಂದು ದಿನ ವಾಸ್ತವ್ಯವನ್ನ ಹೂಡಿದ್ದಾನೆ. ಯಾಕಂದ್ರೆ ಬೆಂಗಳೂರಿನಿಂದ ಮಂಗಳೂರಿಗೆ ಹೋದಂತಹ ರಾಜೀವ್ ಗೌಡ ರೆಸಾರ್ಟ್ ಒಂದರಲ್ಲಿ ಒಂದು ದಿನ ವಾಸ್ತವ್ಯವನ್ನ ಹೂಡಿರ್ತಾನೆ. ಅದು ಕೂಡ ಉದ್ಯಮಿ ಒಬ್ಬರ ಒಂದು ನೆರಳಿನಲ್ಲಿ ಆತ ಇರ್ತಾನೆ ಅನ್ನುವಂತಹ ಮಾಹಿತಿ ಸಿಕ್ಕಿರುವಂಥದ್ದು. ಮಂಗಳೂರಿನ ಉದ್ಯಮಿಯೊಬ್ಬರ ಕಾರ್ನಲ್ಲಿ ಕೇರಳಗೆ ಈತ ಪ್ರಯಾಣ ಮಾಡಿದ್ದಾನೆ. ಯಾಕಂದ್ರೆ ತುಂಬಾ ಹತ್ತಿರದ ಒಂದು ಸ್ನೇಹಿತನಾಗಿರೋದ್ರಿಂದ, ಜೊತೆಗೆ ಉದ್ಯಮಿ ಆಗಿರೋದ್ರಿಂದ ಒಂದು ದಿನ ಮಂಗಳೂರಲ್ಲೇ ಉಳ್ಕೊಂಡಿದ್ದು ನಂತರ ಈತ ಉದ್ಯಮಿ ಒಬ್ಬರ ಕಾರ್ನಲ್ಲಿ ಕೇರಳಗೆ ಪ್ರಯಾಣವನ್ನ ಬೆಳೆಸಿದ್ದಾನೆ. ಹಾಗಾಗಿ ಪೊಲೀಸರಿಗೆ ಕಣ್ತಪ್ಪಿಸಿ ಈತ ಕೇರಳಕ್ಕೆ ಹೋಗಿದ್ದಾನೆ. ಒಂದು ದಿನ ಮಂಗಳೂರಿನಲ್ಲೇ ಉಳಿದು ನಂತರ ಕೇರಳಕ್ಕೆ ಹೋಗಿದ್ದಾನೆ. ಯಾಕಂದ್ರೆ ಮಂಗಳೂರಿನಲ್ಲಿ ಏನೇನ್ ಆಗ್ತಾ ಇದೆ ಅನ್ನುವಂತಹ ಅಪ್ಡೇಟ್ಸ್ಗಳು ಕೂಡ ಈತನಿಗೆ ಸಿಕ್ಕಿತ್ತು. ಜೊತೆಗೆ ಈತ ಅಜ್ಞಾತ ಸ್ಥಳದಲ್ಲಿ ಕೂಡ ಒಂದು ವಿಡಿಯೋವನ್ನ ಮಾಡಿ ಪೋಸ್ಟ್ ಕೂಡ ಮಾಡಿದ್ದ. ಅದು ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಈತ ಮುಂದೆ ಬರ್ತಾ ಇಲ್ಲ, ಆದ್ರೆ ಎಲ್ಲೋ ಅಜ್ಞಾತ ಸ್ಥಳದಲ್ಲಿ ಈತ ಕೂತು ಒಂದು ವಿಡಿಯೋವನ್ನ ಮಾಡಿರುವಂತದ್ದು ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು.
ಮಂಗಳೂರು ರೈಲ್ವೆ ಸ್ಟೇಷನ್ ಬಳಿ ಕಾರು ಬಿಟ್ಟು ಹೋಗಿದ್ದಂತಹ ಡ್ರೈವರ್, ಯಾಕಂದ್ರೆ ಎಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಆಗಿತ್ತು, ಎಲ್ಲವೂ ಕೂಡ ಪ್ಲಾನ್ ಮಾಡಿಕೊಂಡೇ ಈತ ಎಸ್ಕೇಪ್ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಂಗಳೂರು ರೈಲ್ವೆ ಸ್ಟೇಷನ್ ಬಳಿ ಕಾರು ನಿಲ್ಸಿ ಹೋಗಿದ್ದ ಆತನ ಡ್ರೈವರ್. ಇನ್ನ ಕಾರಿನ ಜಾಡು ಹಿಡಿದು ಹೊರಟಂತಹ ಪೊಲೀಸರಿಗೆ ರಾಜೀವ ಸಿಕ್ಕಿ ಬಿದ್ದಿದ್ದಾನೆ. ಅಂದ್ರೆ ಪೊಲೀಸರಿಗೆ ಇಲ್ಲಿ ಕ್ಲೂ ಸಿಕ್ಕಿರುವಂತದ್ದೇ ಆ ಒಂದು ಕಾರು. ಈ ಕಾರಿನ ಜಾಡನ್ನು ಹಿಡಿದಂತ ಪೊಲೀಸರಿಗೆ ಸಿಕ್ಕಿದ್ದು ರಾಜೀವ್ ಗೌಡ. ಯಾಕಂದ್ರೆ ಪೊಲೀಸರು ಕೂಡ ಸಾಕಷ್ಟು ಟೀಮ್ಗಳನ್ನ ಕಟ್ಕೊಂಡು ಕಾರ್ಯಾಚರಣೆಯನ್ನ ಮಾಡ್ತಾ ಇತ್ತು. ರಾಜೀವ್ ಗೌಡ ಎಲ್ಲಿದ್ದಾನೆ ಅಥವಾ ಅವನ ಟ್ರಾವೆಲ್ ಹಿಸ್ಟ್ರಿಯನ್ನ ಕೂಡ ಕೆದಕ್ತಾ ಹೋಗ್ತಾ ಇದ್ರು. ಆಗ ಸಿಕ್ಕಿದ್ದು ಆತನ ಕಾರಿನ ಜಾಡು. ಜೊತೆಗೆ ರಾಜೀವ್ ಗೌಡ ಕೇರಳದಲ್ಲಿರುವ ಬಗ್ಗೆ ಸುಳಿವು ನೀಡಿದ್ದ GPS. ಯಾಕಂದ್ರೆ ರಾಜೀವ್ ಗೌಡ ರಂಗೋಲಿ ಕೆಳಗೆ ತೂರಿದ್ರೆ ಪೊಲೀಸರು ಭೂಮಿ ಕೆಳಗೆ ತೂರ್ತಾರೆ ಅಂತ ಹೇಳ್ತಾರಲ್ಲ, ಹಾಗಾಗಿ ರಾಜೀವ್ ಗೌಡ ಕೇರಳದಲ್ಲಿರುವಂತಹ ಬಗ್ಗೆ ಅವರಿಗೆ ಸುಳಿವನ್ನ ಕೊಟ್ಟಿದ್ದೆ ಈ GPS ಮುಖಾಂತರ ಬೆನ್ನಟ್ಟಿ ಹೊರಟಂತಹ ಪೊಲೀಸರಿಗೆ ರಾಜೀವ್ ಗೌಡ ಎಲ್ಲಿದ್ದಾನೆ, ಯಾವ ರೀತಿ ಆತನಿಗೆ ಉದ್ಯಮಿ ಎಲ್ಲವನ್ನ ತಿಳ್ಕೊಂಡು ಪೊಲೀಸರು ಕಾರ್ಯಾಚರಣೆ ನಡೆಸಿ ಕೊನೆಗೂ ರಾಜೀವ್ ಗೌಡನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಚಪ್ಪಲಿ ರಾಜೀವ ಪುರಾಣ, ಯಾಕಂದ್ರೆ ಈ ಒಂದು ವಿಚಾರವನ್ನ ಕೂಡ ಈ ಹೊತ್ತಲ್ಲಿ ಮೆಲುಕು ಹಾಕಬೇಕಾಗತ್ತೆ. ಯಾಕಂದ್ರೆ ಈತನ ಯಾವ ರೀತಿಯಾಗಿ ಪೌರಾಯುಕ್ತೆಗೆ ಧಮಕಿಯನ್ನ ಹಾಕಿದ್ದ ಅನ್ನುವಂಥದ್ದು ಜನವರಿ 12ನೇ ತಾರೀಕು ಶಿಡ್ಲಘಟ್ಟ ನಗರಸಭೆ ಆಯುಕ್ತೆಗೆ ಈತ ಧಮಕಿಯನ್ನ ಹಾಕಿರ್ತಾನೆ, ಕೇವಲ ಬ್ಯಾನರ್ ತೆರವುಗೊಳಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದಾದ ಬಳಿಕ ಏನೆಲ್ಲ ಹೈಡ್ರಾಮಾಗಳು ಆಯ್ತು ಅನ್ನುವಂಥದ್ದು ಎಲ್ರಿಗೂ ಕೂಡ ತಿಳಿದಿದೆ. ಇನ್ನು ಜನವರಿ 14 ಧಮಕಿ ಆಡಿಯೋ ವೈರಲ್ ಆಗತ್ತೆ, ಪ್ರತಿಭಟನೆ ಮಾಡಿ ದೂರನ್ನ ನೀಡಲಾಗತ್ತೆ. ಯಾಕಂದ್ರೆ ಪೌರಾಯುಕ್ತೆ ಆ ಒಂದು ಆಡಿಯೋವನ್ನ ವೈರಲ್ ಮಾಡ್ತಾರೆ, ಜೊತೆಗೆ ಮಾಧ್ಯಮಗಳ ಮುಂದೆ ತಮ್ಮ ಕಣ್ಣೀರನ್ನ ಹಾಕ್ತಾರೆ. ಅದಾದ ಮೇಲೆ ಎಲ್ಲರೂ ಅವರಿಗೆ ಸಾಥ್ ಕೊಟ್ಟ ಬಳಿಕ ಪ್ರತಿಭಟನೆ ಆಗುತ್ತೆ. ಪ್ರತಿಭಟನೆ ಮಾಡಿ ಈತನ ವಿರುದ್ಧವಾಗಿ ದೂರನ್ನ ದಾಖಲು ಮಾಡಲಾಗುತ್ತೆ. ಇನ್ನು ಜನವರಿ 15 ರಾಜೀವ್ ಗೌಡ ವಿರುದ್ಧ 2 FIR ದಾಖಲಾಗುತ್ತೆ. ಶಿಡ್ಲಘಟ್ಟ ಬೆಂಗಳೂರಿನಿಂದಲೂ ಕೂಡ ಈತ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಯಾಕಂದ್ರೆ ಜನವರಿ 15 ಅದರ ಹಿಂದಿನ ದಿನ ಪ್ರತಿಭಟನೆ ಆಗಿರುತ್ತೆ, ದೂರು ಕೂಡ ದಾಖಲಾಗಿರುತ್ತೆ, 2 ಪ್ರತ್ಯೇಕ FIR ಕೂಡ ದಾಖಲಾಗಿರುತ್ತೆ. ಅದಾದ ಮೇಲೆ ಶಿಡ್ಲಘಟ್ಟ ಬೆಂಗಳೂರಿನಿಂದ ಈತ ಏಕಾಏಕಿ ಮಾಯ ಆಗ್ಬಿಡ್ತಾನೆ, ಅಬ್ಸ್ಕಾಂಡಿಂಗ್ ಆಗ್ಬಿಡ್ತಾನೆ. ಇನ್ನು ಜನವರಿ 17 ನಿರೀಕ್ಷಣಾ ಜಾಮೀನಿಗೆ ಚಿಂತಾಮಣಿ ಕೋರ್ಟ್ಗೆ ಅರ್ಜಿಯನ್ನ ಈತ ಹಾಕ್ತಾನೆ. ಯಾಕಂದ್ರೆ ಈತನನ್ನ ಅರೆಸ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಪೊಲೀಸರು ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಾರೆ. ಆದ್ರೆ ಈತನಿಗೆ ಗೊತ್ತಾಗುತ್ತೆ ನಾನು ಬಂಧನ ಆಗ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ. ಸೊ ಹಾಗಾಗಿ ನಿರೀಕ್ಷಣಾ ಜಾಮೀನಿಗೆ ಚಿಂತಾಮಣಿ ಕೋರ್ಟ್ಗೆ ಈತ ಅರ್ಜಿಯನ್ನ ಹಾಕ್ತಾನೆ. ಇನ್ನು ಜನವರಿ 18 FIR ರದ್ದು ಕೋರಿ ಹೈಕೋರ್ಟ್ಗೆ ಈತ ಅರ್ಜಿಯನ್ನ ಹಾಕ್ತಾನೆ. ಇನ್ನು ಜನವರಿ 22ನೇ ತಾರೀಕು FIR ರದ್ದು ಕೋರಿ ಸಲ್ಲಿಸಿದಂತಹ ಅರ್ಜಿ ಕೂಡ ಹೈಕೋರ್ಟ್ನಲ್ಲಿ ವಜಾ ಆಗಿದೆ. ಯಾಕಂದ್ರೆ ಹೈಕೋರ್ಟ್ ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ, ನಾವು ಯಾರನ್ನ ಕೂಡ ರಕ್ಷಣೆ ಮಾಡೋದಿಲ್ಲ, ಸೊ ಹಾಗಾಗಿ ನೀವು ಈ ಅರ್ಜಿಯನ್ನ ನಾವು ನೇರವಾಗಿ ತಿರಸ್ಕರಿಸ್ತೀವಿ ಅಂತ ಹೇಳಿ ಹೈಕೋರ್ಟ್ ಇದನ್ನ ತಿರಸ್ಕರಿಸಿರುತ್ತೆ. ಜನವರಿ 23ನೇ ತಾರೀಕು ಕಾಂಗ್ರೆಸ್ನಿಂದ ರಾಜೀವ್ ಗೌಡ ಅಮಾನತಾಗುತ್ತೆ. ಯಾಕಂದ್ರೆ ಸಾಕಷ್ಟು ವಿಪಕ್ಷಗಳು ಕೂಡ ಹೇಳ್ತಾ ಇರುವಂತದ್ದು ಇಷ್ಟೆಲ್ಲ ಆದ್ರೂ ಕೂಡ ನೀವು ಕಾಂಗ್ರೆಸ್ ಮುಖಂಡರನ್ನ ಯಾಕೆ ನಿಮ್ಮ ಪಕ್ಷದಲ್ಲಿ ಇರ್ತೀರಾ ಅಂತ ಹೇಳಿ. ಸೊ ಕಾಂಗ್ರೆಸ್ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕಾಗಿ ಈತನನ್ನ ಕಾಂಗ್ರೆಸ್ನಿಂದ ವಜಾ ಮಾಡುತ್ತೆ, ಅಮಾನತು ಮಾಡುತ್ತೆ. ಜನವರಿ 24 ನಿರೀಕ್ಷಣಾ ಜಾಮೀನು ಅರ್ಜಿ ಚಿಂತಾಮಣಿ ಕೋರ್ಟ್ನಲ್ಲಿ ವಜಾ ಆಗುತ್ತೆ. ಯಾಕಂದ್ರೆ ಈತ ನಿರೀಕ್ಷಣಾ ಜಾಮೀನನ್ನ ಕೋರಿ ಕೂಡ ಚಿಂತಾಮಣಿ ಕೋರ್ಟ್ನಲ್ಲಿ ಅರ್ಜಿಯನ್ನ ಹಾಕಿರ್ತಾನೆ, ಅದು ಕೂಡ ವಜಾ ಆಗಿರುತ್ತೆ. ಜನವರಿ 26ನೇ ತಾರೀಕು ಚಪ್ಪಲಿ ರಾಜೀವ ಕೇರಳದಲ್ಲಿ ಲಾಕ್ ಆಗಿದ್ದಾನೆ. ಯಾಕಂದ್ರೆ ಬರೋಬ್ಬರಿ 13 ದಿನಗಳ ಬಳಿಕ ಈತ ಜನವರಿ 26 ಅಂತಂದ್ರೆ ಇವತ್ತು ಚಪ್ಪಲಿ ರಾಜೀವ ಕೇರಳದಲ್ಲಿ ಲಾಕ್ ಆಗಿದ್ದಾನೆ. ಚಿಕ್ಕಬಳ್ಳಾಪುರ ಪೊಲೀಸರು ಆತನನ್ನ ಶಿಡ್ಲಘಟ್ಟಕ್ಕೆ ಕರೆತಂದು ನ್ಯಾಯಾಧೀಶರ ಮುಂದೆಗೆ ಹಾಜರುಪಡಿಸಲಾಗುತ್ತೆ. ಇನ್ನು